ಸರ್ ಇಲ್ಲಿ ನೋಡಿ. ಸರ್ ಇಲ್ಲಿ ನೋಡಿ. ಸರ್ ಇಲ್ಲಿ ನೋಡಿ ಸರ್. ಹಾಂ ಇಲ್ಲಿ ನೋಡಿ ಸರ್, ಮುಂದೆ ನೋಡಿ. ಆಯ್ತು ಆಯ್ತು ಸರ್. ಸತ್ರಾಮಿ ಸರ್ ಆಯ್ತಣ್ಣ. ಸರ್ ನೋಡಿ ಸರ್. ಸ್ವಲ್ಪ ಸೈಡ್ ಸೈಡ್ ಮುಂದೆ ನೋಡಿ. ಎಲ್ಲ ನೋಡಿ ಸರ್, ಇಲ್ಲಿ ನೋಡಿ. ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರದಿಂದ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಇವತ್ತು ಸನ್ಮಾನ್ಯ ಶ್ರೀ ಎಐಸಿಸಿ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆರವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಆರೋಗ್ಯ ಶಿಬಿರವನ್ನ ಆಯೋಜನೆ ಮಾಡಿದ್ದೀವಿ. ಈ ಆರೋಗ್ಯ ಶಿಬಿರಕ್ಕೆ ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದಂತಹ ಸಲೀಂ ಅಹಮದ್ ಅವರು ಕೂಡ ಬಂದಿದ್ದಾರೆ. ಅದೇ ರೀತಿ ನಮ್ಮ ಈ ಭಾಗದ ಕಾಂಗ್ರೆಸ್ ಅಭ್ಯರ್ಥಿಗಳು, ಮಾಜಿ ಬಿಬಿಎಂಪಿ ಸದಸ್ಯರು ಆದಂತಹ ಕೇಶವಮೂರ್ತಿ ಅವರು ಬಂದಿದ್ದಾರೆ. ಮಳೆ ಬರ್ತಾ ಇದ್ರು ಕೂಡ ಲೆಕ್ಕಿಸದೆ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಮನೆಗೂ ಹೋಗಿ ಇವತ್ತು ಪರಿಮಳ ನಗರದಲ್ಲಿ ಮತ್ತು ಕಂಠೀರವ ನಗರದ ಫಾರಂ ಅಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಆರೋಗ್ಯಕ್ಕಿಂತ ಜನರ ಆರೋಗ್ಯ ಮುಖ್ಯ ಅಂತೇಳಿ ಇವತ್ತು ಪ್ರತಿಯೊಂದು ಮನೆಗೂ ಕೂಡ ಆರೋಗ್ಯ ಶಿಬಿರ ಮಾಡಬೇಕು. ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯ ಕೊಡಿಸ್ಬೇಕು, ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಮತ್ತು ಅಕ್ಕಪಕ್ಕದಲ್ಲಿ ಇವತ್ತು ಏನು ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು ಮತ್ತು ವೈರಲ್ ಫೀವರ್ ಆಗಿರ್ಬೋದು, ಇವತ್ತೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಆ ಜಾಸ್ತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ನಾಯಕರುಗಳೆಲ್ಲ ಬಂದು ಹೇಳಿದಂತ ಸಂದರ್ಭದಲ್ಲಿ ನಮ್ಗೆ ಕೇಶವಮೂರ್ತಿ ಅವರ ಪ್ರೇರೇಪಣೆ ಸರ್. ಕೇಶವಮೂರ್ತಿ ಅವರು ನಮ್ಗೆ ಈ ಹೆಲ್ತ್ ಕ್ಯಾಂಪ್ ಮಾಡು, ಯಾಕೆಂದ್ರೆ ಸ್ಥಳೀಯವಾಗಿ ಎಲ್ಲರಿಗೂ ಕೂಡ ಆರೋಗ್ಯ ಶಿಬಿರ ಮಾಡಿದಂತ ಸಂದರ್ಭದಲ್ಲಿ ಆರೋಗ್ಯ ಎಲ್ಲರಿಗೂ ಕೂಡ ಭಾಗ್ಯ ಅಂತ ಒಂದು ಲೆಕ್ಕಾಚಾರದಲ್ಲಿ ಹೇಳಿದ್ರು. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸುಧೇಂದ್ರ ಅವರು ಕೂಡ ಅವರ ವಾಯ್ಸ್ ನ ಕೊಟ್ಟು ಪ್ರತಿ ಮನೆಗೂ ಕೂಡ ರೀಚ್ ಆಗಂತ ಕೆಲಸ ಕೂಡ ಅವರು ಕೂಡ ಮಾಡಿದ್ರು. ನಮ್ಮ ಕೇಶವಮೂರ್ತಿ ಅವರಾಗಿರ್ಬೋದು, ಮತ್ತೆ ನಮ್ಮ ರಾಜೇಗೌಡರಾಗಿರ್ಬೋದು, ಸಲೀಂ ಅಹಮದ್ ಅವರಾಗಿರ್ಬೋದು, ಮತ್ತು ರಾಜ್ಯ ನಾಯಕರಾದಂತಹ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರ ಆದಿಯಾಗಿ ಇನ್ನು ಮುಂದೆ ನಂದಿನಿ ಬಡಾವಣೆ ಆಗಿರ್ಬೋದು, ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಇನ್ನು ಮುಂದಕ್ಕೆ ಏನೇ ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ರೂ ನಮ್ಮ ಕೇಶವಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಆಗುತ್ತೆ. ಮತ್ತು ಹಿಂದೆ ನಮ್ಮ ಹುಚ್ಚಪ್ಪರು ಕೂಡ ಇಲ್ಲಿ ಪ್ರತಿನಿಧಿಯಾಗಿ ಕಂಟೆಸ್ಟ್ ಮಾಡಿದ್ರು. ರಾಜಾಜಿನಗರದಲ್ಲಿ ಅವರು ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲೂ ಈ ಭಾಗ ಸೇರ್ತಾ ಇತ್ತು. ಅವರು ಕೂಡ ನಮ್ಮ ಬಿಬಿಎಂಪಿಯ ಏನು ಮಾಜಿ ಮಹಾಪೌರರಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ವೇದಿಕೆ ಮೇಲಿರುವಂತ ಎಲ್ಲ ನಾಯಕರು ಕೂಡ ನಮಗೆ ಸಹಕಾರ ಕೊಟ್ಟಿದ್ರ. ಮತ್ತು ಬಂದಂತ ಎಲ್ಲ ಏನು ನಮ್ಮ ಕಾರ್ಯಕರ್ತರಾಗಿರ್ಬೋದು, ಜನಗಳಾಗಿರ್ಬೋದು, ಎಲ್ಲ ಬಂಧುಗಳಿಗೂ ಕೂಡ ಹೊಂದಿಸಿ ಏನಾದ್ರು ಸಣ್ಣ ಪುಟ್ಟ ಅಡಚಣೆಗಳಾಗಿದ್ರೆ ಕ್ಷಮಿಸಿ, ಮುಂದೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಆಯೋಜನೆ ಮಾಡ್ತೀವಿ ಅಂತ ಹೇಳ್ತಾ, ಇಂಥ ಒಳ್ಳೆ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಾವು ಮಾಡಬೇಕು. ಇದರ ಮೂಲಕ ಈ ಭಾಗದ, ಈ ವಾರ್ಡಿನ ಜನಗಳಿಗೆ ಒಳ್ಳೆಯ ಸಂದೇಶ, ಒಂದು ಸ್ಪಂದಿಸುವಂತಹ ಕೆಲಸ ತಾವು ಮಾಡ್ತಾ ಇದ್ದೀರಾ. ಇನ್ನೂ ಹೆಚ್ಚು ಮಾಡಬೇಕಂತ ಶುಭವನ್ನು ಕೋರ್ತಾ, ಇವತ್ತು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ, ಹಾಗೂ ವಿಶೇಷವಾಗಿ ನಮ್ಮ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಸಾಕಷ್ಟು ಒಳ್ಳೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಈಗಾಗಲೇ ಹಲವಾರು ಕಡೆ ಚಿಕನ್ ಗುನ್ಯಾ ಇರ್ಬೋದು, ಡೆಂಗ್ಯೂ ಕೂಡ ಬರ್ತಾ ಇದೆ. ಆದರೆ ನಮ್ಮಗಳ ಜವಾಬ್ದಾರಿ ಇದೆ. ಯಾಕಂದ್ರೆ ಎಲ್ಲ ಶಿಶುವಾಗಿ ಇಟ್ಕೋಬೇಕು, ಎಲ್ಲೂ ನೀರು ನಿಲ್ಲಂತಹ ಕೆಲಸ ಆಗಬಾರ್ದು. ಅದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ವಿಚಾರವನ್ನು ಕೂಡ ಹೇಳೋದ್ರ ಮೂಲಕ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ದ ಡಿಸೀಸ್. ನಮ್ಮ ಮುಂಚೆ ಜಾಗೃತ ಆಗಬೇಕು. ಅದ್ರ ಮೂಲಕ ಈ ವಿಚಾರನ ಜನರಿಗೆ ಹೇಳೋಂಥ ಕೆಲಸ ನೀವು ಮಾಡಬೇಕಂತ ಮಾತನ್ನು ಹೇಳ್ತಾ, ನಮ್ಮ ಸರ್ಕಾರ ವಿಶೇಷವಾಗಿ ಈ ಹೆಲ್ತ್ ಸೆಕ್ಟರ್ ಸಾಕಷ್ಟು ಬದಲಾವಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಾರು ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು, ಬಾಳಬೇಕು, ಯಾವುದೇ ರೋಗ ಇಲ್ಲದೆ, ಜನರಿಗೆ ಕಷ್ಟ ಇಲ್ಲದೆ ನಾವು ಕೂಡ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದೆ ಕೂಡ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ ಏನಿದೆ ಅದರ ಪ್ರಯುಕ್ತ ಇವತ್ತು ಶಿವಕುಮಾರ್ ಮಾಡಿದ್ದಾರೆ ಕಾರ್ಯಕ್ರಮ. ಅವ್ರಿಗೆ ಅಮೃತಿಸ್ತಾ, ಖರ್ಗೆ ಅವರು
ಅವರ ಒಂದು ರಾಷ್ಟ್ರ ಮಟ್ಟದ ನಾಯಕರಾಗಿ ಇವತ್ತು ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಖರ್ಗೆ ಅವರ ಜನ್ಮದಿನಾಚರಣೆ ಯಾವ ರೀತಿ ಬಹಳ ಬಡವರಿಗೋಸ್ಕರ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಅದೇ ರೀತಿ ರಾಜ್ಯದಲ್ಲಿ ಇವತ್ತು 5 ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಟು ತಮ್ಮೆಲ್ಲರಿಗೂ ಬಡವರ ಸೇವೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಆಗಬೇಕಾದಂಥ ಬಡ ಜನರ ಸೇವೆಗೆ ನಾನು ಮತ್ತು ಶಿವಕುಮಾರ್ ಅವರು ಮತ್ತೆಲ್ಲ ಈ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಸೇವೆಗೆ ಮೀಸಲಾಗಿರ್ತೀರಿ. ಮತ್ತೆ ಮುಂದುವರೆದ ದಿನಗಳಲ್ಲಿ ನಮ್ಮ ಶಿವಕುಮಾರ್ ಅವರಿಗೆ ತಾವೆಲ್ಲ ಆಶೀರ್ವಾದವನ್ನು ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಖಂಡಿತ ತಾವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೂ ಈ ಥರ ಹೆಚ್ಚಿನ ಬಡವರ ಸೇವೆ ಮಾಡಲಿಕ್ಕೆ ಅವರಿಗೆ ಇನ್ನೂ ಶಕ್ತಿ ತುಂಬಂಗಾಗತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಸೇವೆಗಾಗಿ ಮಾಡಿರ್ತಕ್ಕಂಥ ಈ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾಯರವರು ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ಕೆಲಸವನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಸಲೀಂ ಅಹಮದ್ ಸಾಹೇಬ್ರು ಹೇಳಿದ್ರು, ತಮ್ಮ ಪರಿಸರ ಸುತ್ತಮುತ್ತ ಸ್ವಚ್ಛವಾಗಿ ಇರೋದ್ರ ಮುಖಾಂತರ ಆ ಡೆಂಗ್ಯೂ ಜ್ವರವನ್ನ ತಾವೆಲ್ಲರೂ ಒಂದು ಮುನ್ನೆಚ್ಚರಿಕೆಯಿಂದ ಇರ್ತಕ್ಕಂಥ ಒಂದು ಸಂದರ್ಭ ಈ ಸ್ವಚ್ಛವಾಗಿ ಇಟ್ಕೊಂಡ್ರೆ ಖಂಡಿತ ಯಾರಿಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವೇದಿಕೆ ಎಲ್ಲ ನಾಯಕರಿಗೂ ಹೊಂದಿಸಿ ನಾನು ಮಾತನಾಡಿದೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ರಾಜ್ಯದ ಹೆಮ್ಮೆ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ 82ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಸನ್ಮಾನ್ಯ ನಮ್ಮ ಯುವ ಮುಖಂಡರಾದ ಶಿವಕುಮಾರ್ ಗೌಡರ ನಾಯಕತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ರಾಜು ಗೌಡರು, ಕೇಶವಮೂರ್ತಿಯವರು, ಹುಚ್ಚಪ್ಪ ಅವರು, ಆರಾಧ್ಯ ಅವರು ಹಲವಾರು ಮುಖಂಡರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದನೇ ಈ ಹೆಲ್ತ್ ಚೆಕಪ್ಗೆ ಶುರುವಾಗಿಬಿಟ್ಟಿದೆ. ಇವತ್ತು ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಸನ್ಮಾನ್ಯ ಖರ್ಗೆ ಅವರ ನಾಯಕತ್ವಕ್ಕೆ ಹಾಗೂ ಅವ್ರಿಗೆ ಇನ್ನೂ ಶಕ್ತಿ ಬರಲಿ ಅಂತ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡು ಅವ್ರಿಗೆ ಶುಭವನ್ನು ಕೋರ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ ಇವತ್ತು ಹೆಲ್ತ್ ಸೆಕ್ಟರಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರ ಅಧಿಕಾರ ಬಂದ ಮೇಲೆ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮ ಜನರಿಗೆ ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದ್ರ ಮೂಲಕ ಇನ್ನೂ ಹೆಚ್ಚು ಇಂಥ ಕಾರ್ಯಕ್ರಮ ಮಾಡಲಿ ಅಂತ ಶಿವಕುಮಾರ್ ಅವ್ರಿಗೆ ಹೇಳ್ತಾ, ಈ ಬಡಾವಣೆಯಲ್ಲಿ ಅವರ ಒಳ್ಳೆಯ ಒಂದು ಹೆಸರು ಇಟ್ಕೊಂಡಿದ್ದಾರೆ. ಸನ್ಮಾನ್ಯ ಕೇಶವಮೂರ್ತಿಯವರ ನಾಯಕತ್ವದಲ್ಲಿ ಹಾಗೂ ಶಿವಕುಮಾರ್ ಅವರು ಈ ಭಾಗದ ಜನರ ಕಷ್ಟಗಳು ಸ್ಪಂದಿಸ್ತಾ ಇದ್ದಾರೆ. ಸದಾಕಾಲ ಅವ್ರ ಜೊತೆ ಇರ್ತಾರೆ. ಅವ್ರಿಗೆ ಹೆಚ್ಚು ಶಕ್ತಿ ಕೊಡಬೇಕು ಅಂತ ಮಾತನ್ನು ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗಲಿ ಅಂತ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಅದ್ರ ಮೂಲಕ ಜನರ ಮನಸ್ಸು ಗೆಲ್ಲುವಂಥ ಕೆಲಸ ತಾವು ಮಾಡಬೇಕು ಅಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶಿವಕುಮಾರ್ ಅವರು ಇವತ್ತೊಂದು ದಿವಸ ನಮ್ಮ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಬರ್ತ್ಡೇಗೆ ಸುಮ್ಮನೆ ಫ್ಲೆಕ್ಸು ಬ್ಯಾನರು ಹಾಕೋದಕ್ಕಿಂತ ಇವ್ರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ಹೆಲ್ತ್ ಚೆಕಪ್ಪು, ಇವತ್ತು ಕಣ್ಣೊಂದಿರ್ಬೋದು, ECG ಇರ್ಬೋದು, ಮತ್ತು ಶುಗರು BP ಇರೋರಿಗೆ ಎಲ್ಲರಿಗೂ ಚೆಕ್ ಮಾಡಿ ಅವ್ರಿಗೆ ಫ್ರೀ ಮೆಡಿಸಿನ್ಸ್ ಕೊಡೋ ಥರದ್ದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಭಾಳ ನಡೀತಾ ಇರಬೇಕು. ಬರ್ತ್ಡೇಗೆ ದೊಡ್ಡವ್ರ ಬರ್ತ್ಡೇಗೆ ಇವತ್ತು ನಡೀತಾ ಇದೆ. ಬರ್ತ್ಡೇ ಇಲ್ಲದೇ ಇದ್ದಾಗಲೂ ಕೂಡ ಅವಾಗ 3 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ರೆಗ್ಯುಲರಾಗಿ ಜನ ಅವ್ರ ಜೊತೆಲಿ ಇರ್ತಾರೆ. ಯಾವಾಗಲೂ ಜನಪ್ರತಿನಿಧಿಗಳಾಗಲಿ ಅಥವಾ ಸಾರ್ವಜನಿಕವಾಗಿ ನಾವು ಗುರುತಿಸ್ಕೊಂಡಾಗ ಜನಗಳ ಬಳಿ ಇರಬೇಕು ನಾವು. ಸೊ ಅದಕ್ಕೋಸ್ಕರ ಈಗ ನಾವು ಕಾಂಗ್ರೆಸ್ ಪಕ್ಷ ಒಂದು ಕಾರ್ಯಕ್ರಮ ಕೊಡ್ತಾಯಿದ್ವಿ. ಬೂತ್ ಲೆವೆಲಲ್ಲಿ ಒಂದು ಪ್ರಜಾ ಕುಟುಂಬ ಅಂತ ಅಂದ್ಬಿಟ್ಟು, ಅಂದರೆ ಒಂದು ಬೂತ್ ಲೆವೆಲಲ್ಲಿ ಒಂದು 50 ಫ್ಯಾಮಿಲಿಗಳು ಒಟ್ಟಿಗೆ ಸೇರುವಂಥದ್ದು. ಸೊ ಅದೇನಂತ ಅಂತಂದರೆ 50 ಫ್ಯಾಮಿಲಿಗಳನ್ನ ಕಷ್ಟ ಸುಖನ ಫಸ್ಟು ನೋಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಬೇಕು. ನಮ್ಮ ಬೂತ್ ಕಮಿಟಿಯವರು ಇರ್ಬೋದು ಅಥವಾ ವಾರ್ಡ್ ಕಮಿಟಿಯವರು ಇರ್ಬೋದು, ಅವ್ರ ಕಷ್ಟ ಸುಖ ನೋಡ್ಕೊಳ್ಳೋದು, ಅವ್ರಿಗೆಲ್ಲ ಗ್ಯಾರಂಟಿಗಳು ಏನೇನಿದೆ ಅದೆಲ್ಲ ಬರ್ತಾ ಇದೆಯಾ, ಆಮೇಲೆ ಅವ್ರು ಬೇರೆ ದಿನನಿತ್ಯದ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಅಡ್ರೆಸ್ ಮಾಡೋದಕ್ಕೋಸ್ಕರ ಅದೊಂದು 50 ಫ್ಯಾಮಿಲಿಗಳು ಗ್ರೂಪ್ ಮಾಡೋದು ಫಸ್ಟು ಸಾಂಕೇತಿಕವಾಗಿ. ತದನಂತರ ಒಂದೊಂದೇ ಯಾರ್ಯಾರು ಬರ್ತೀವಿ ನಮಗೂ ಸೇರಿಸಿ, ನಮಗೂ ಏನಾದರೂ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಸಿಗ್ತಾ ಇದೆಯೋ ಇಲ್ವೋ, ಅಥವಾ 2,000 ರೂಪಾಯಿ ಬರ್ತಾಯಿದೆ ಹೆಣ್ಮಕ್ಳಿಗೆ, ಅದು ಬರ್ತಾ ಇದೆಯೋ ಇಲ್ವೋ, ಸೊ ಆಮೇಲೆ ಇದ್ರದ್ದು ಫ್ರೀ ರೇಷನ್ನು ಅದು ಬರ್ತಾ ಇದೆಯಲ್ಲ, ಇಂಥವೆಲ್ಲ ರೆಗ್ಯುಲರಾಗಿ ಮಾನಿಟ್ರ್ ಮಾಡೋವಂಥ ಕೆಲಸ. ಅದನ್ನು ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ, ಪರವಾಗಿಲ್ಲ ನಮ್ಮ ಪರ ಇದ್ದಾರೆ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ತರೋದು, ಅವ್ರನ್ನ ಹೋಗಿ ನಮಗೆ ವೋಟ್ ಹಾಕಿ ಅಂತ ಹೇಳೋದು ಇದೊಂದು ಒಳ್ಳೆಯ ವ್ಯವಸ್ಥೆ ಅಲ್ಲ. ಡೆಮೋಕ್ರಸಿನಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಕರೆಕ್ಟ್ ಅಲ್ಲ. ಯಾವಾಗಲೂ ಜನಗಳ ಪರ, ಜನಗಳ ಜೊತೆ ಯಾರು ಅವರ ಸಮಸ್ಯೆಗೆ ಸ್ಪಂದಿಸ್ತಾರೋ ಅಂಥವ್ರಿಗೆ ಜನ ಮನ್ನಣೆ ಕೊಡ್ತಾರೆ, ಇವತ್ತು ಕೂಡ ಅವತ್ತು ಕೂಡ ಮತ್ತು ಮುಂದೆನೂ. ಆ ಕಾರಣಕ್ಕೆ ನಾನೆಲ್ಲ ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಲೀಡರ್ಸ್ನಲ್ಲಿ ಇವುಗಳಿಗೆ ಹೇಳೋದಿಷ್ಟೇ, ಜನಗಳ ಪರ ಇರಿ, ಅವರ ಕಷ್ಟ ಸುಖಕ್ಕೆ ನೀವೆಲ್ಲ ಜೊತೆಲಿ ನಿಂತ್ಕೊಳ್ಳಿ ಅನ್ನೋದು ನನ್ನ ರಿಕ್ವೆಸ್ಟು ಅವ್ರಿಗೆ.
ನಾನು ಒಬ್ಬ KPCC ಕಾರ್ಯಾಧ್ಯಕ್ಷನಾಗಿ, ಒಬ್ಬ ಸಂಸದನಾಗಿ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಆ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಏನು ಕೊಡಬೇಕು ಅಂತಿದ್ದೀವಿ ಅದನ್ನು ಮಹಾಲಕ್ಷ್ಮಿ ಲೇಔಟಿಂದನೇ ಪ್ರಾರಂಭ ಮಾಡಿ, ಯಾರು ಬೇಗ ಪ್ರಾರಂಭ ಮಾಡ್ತೀರೋ ಅವ್ರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತವೆ ಅಂತ ನನ್ನ ಅನಿಸಿಕೆ. ಮೆಡಿಕಲ್ ವೆಚ್ಚ ತುಂಬ ದುಬಾರಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿಯಾದ ಉಚಿತ ಕ್ಯಾಂಪ್ಗಳನ್ನ ಉಪಯೋಗಿಸೋದಕ್ಕೆ ಸಾರ್ವಜನಿಕರಿಗೆ ಏನು ಕರೆ ಕೊಡುತ್ತೆ? ಸಾರ್ವಜನಿಕರಿಗೆ ಇವತ್ತೊಂದು ದಿವಸ ಹೆಲ್ತು ಭಾಳ ಇಂಪಾರ್ಟೆಂಟ್. ಆರೋಗ್ಯ ಇದ್ದರೆ ಕೂತ್ಕೊಂಡು ಚೆನ್ನಾಗಿರೋದು ಬೇಕಾದ್ರೆ ನೋಡ್ಕೊಂಡಿರ್ಬೋದು. ಬೇಕಾದರೆ ಆರೋಗ್ಯನೇ ಇಲ್ಲ ಅಂತ ಅಂದರೆ ಏನು ಮಾಡ್ತೀರಾ? ಮಾಡೋದು ಹೋಗಲಿ, ನೋಡೋಕ್ಕೂ ಆಗಲ್ಲ ಏನೂ. ಅದರಿಂದ ನನ್ನ ಪ್ರಕಾರ ಆರೋಗ್ಯ ತುಂಬ ಇವತ್ತೇನಿದೆ, ಪಾವರ್ಟಿ ಲೈನಿಂದ, ಬಡತನದ ರೇಖೆಗಿಂತ ಕೆಳಗಡೆ ಇರೋ ಪ್ರಮಾಣ ಇನ್ನೂ ಇದೆ ನಮ್ಮ ದೇಶದಲ್ಲಿ. ಇವತ್ತು ಸಿಟಿಗಳಲ್ಲೂ ಕೂಡ ಇದೆ. ಅವ್ರಿಗೆ ಹೋಗಿ ಡಾಕ್ಟ್ರ್ ಹತ್ರ ನಿಂತ್ಕೊಂಡು ನೀವು ಯಾವುದೇ ಒಂದು ಚೆಕ್ ಮಾಡಿಸ್ಬೇಕು ಅಂತಂದರೆ ಮಿನಿಮಮ್ ಹಾಸ್ಪಿಟ್ಲಿಗೆ ಹೋಗಿ ಒಂದು 2 ಅವರ್ 3 ಅವರು ಡಾಕ್ಟ್ರುಗಳ ಹತ್ರ ನಿಂತ್ಕೊಂಡು ನಿಮಗೆ ಅಷ್ಟೊತ್ತಿಗೆ ರೋಗನೇ ಹೋಗ್ಬಿಟ್ಟಿರುತ್ತೆ. ಆ ಲೆವೆಲ್ಗೆ ಅಲ್ಲಿ ಪನಿಷ್ಮೆಂಟ್ ಆಗೋಗ್ಬಿಟ್ಟಿರ್ತದೆ. ಅಂಥದ್ರಲ್ಲಿ ಇವರು ಎಲ್ಲರನ್ನೂ ಡಾಕ್ಟರ್ಸ್ನ ಇಲ್ಲೇ ಕರ್ಕೊಂಬಂದ ಸಂದರ್ಭದಲ್ಲಿ ವಾಲಂಟ್ರಿಯಾಗಿ ಇದನ್ನು ಅವಕಾಶನ ಉಪಯೋಗಿಸ್ಕೊಂಡು ಅವ್ರಿಗೇನಿದೆ ಅಟ್ಲೀಸ್ಟ್ ಬೇಸಿಕ್ಕಾಗಿ ಗೊತ್ತಾಗುತ್ತೆ. ನಮಗೇನು ಅನಾರೋಗ್ಯ ಇದೆ, ಇಂಥದ್ದನ್ನು ನಾವೆಲ್ಲಿ ತೋರಿಸ್ಬೇಕು, ಎಲ್ಲಿ ಬಿಡಬೇಕು ಅನ್ನೋದ್ರ ಬಗ್ಗೆ ಪ್ರಥಮ ಮಾಹಿತಿ ಸಿಗುತ್ತೆ. ಅದು ಭಾಳ ಇಂಪಾರ್ಟೆಂಟು. ಎಲ್ಲೋ ಒಂದು ಕಡೆ ನಮಗೆ ಕಣ್ಣು ಕಾಣಿಸಲ್ಲ ಅಂದರೆ ಈಗಲೇ ಒಂದು ಗ್ಲಾಸು ಇವಾಗ ಫ್ರೀ ಕೊಡ್ತಾಯಿದ್ದಾರೆ ಇವರು ಕೆಲವ್ರಿಗೆಲ್ಲ. ಆಮೇಲಿಂದ BP ಶುಗರ್ ಚೆಕ್ ಮಾಡ್ತಾಯಿದ್ದಾರೆ, ಆಪ್ರೇಷನ್ ಫ್ರೀ ಮಾಡಿಸ್ತಾ ಇದ್ದಾರೆ. ಸೊ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಪುನೀತ್ ರಾಜ್ಕುಮಾರು ನಮ್ಮೆಲ್ಲರಿಗೂ ಕೂಡ ಆದರ್ಶ. ಎಲ್ಲೂ ಕೂಡ ತಾವು ಮಾಡಿದಂಥ ಕೆಲಸಗಳನ್ನು ಯಾರಿಗೂ ಹೇಳ್ಕೊಳ್ದೆ ತಾವು ಮಾಡಿ ಇವತ್ತು ನಮ್ಮಿಂದ ಎಲ್ಲ ದೂರ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಅವರ ಆದರ್ಶಗಳು ಹಾಗೆ ನಿಂತಿದ್ದಾವೆ. ಇವತ್ತು ಆ ಆದರ್ಶನ ಪರಿಪಾಲನೆ ಮಾಡೋವಂಥ ದೃಷ್ಟಿಯಿಂದ ಇವರೆಲ್ಲ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ಸಾರ್ವಜನಿಕರು ವ್ಯಾಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಥ್ಯಾಂಕ್ ಯು. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಆತ್ಮೀಯ ಮಿತ್ರರು ಶಿವಕುಮಾರ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇಲ್ಲಿ ಈ ಪುನೀತ್ ರಾಜ್ಕುಮಾರ್ ಸಮಾಜದ ವತಿಯಲ್ಲಿ. ಈ ಹೆಲ್ತ್ ಕ್ಯಾಂಪ್ಗಳು ಮಾಡಿದಾಗ ಭಾಳ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಬರುತ್ತೆ. ಅವ್ರಿಗೇನು ಸಮಸ್ಯೆಗಳಿದೆ, ಭಾಳ ಜನ ಚೆಕಪ್ಗೆ ಹೋಗೋದೇ ಇಲ್ಲ. ಸೊ ನೀವು ಹೇಗೆ ಶಿವಕುಮಾರ್ ಇಲ್ಲಿ ಒಂದು ಅವ್ರ ಮನೆ ಬಾಗಿಲು ತಂದಿದ್ದಾರೆ, ಇದರಿಂದ ಭಾಳ ಜನಕ್ಕೆ ಉಪಯೋಗ ಆಗುತ್ತೆ. ಅವ್ರಿಗೆ ಸಮಸ್ಯೆಗಳು ಏನಿವೆ, ಫಾಲೋ ಅಪ್ ಎಲ್ಲಿ ಮಾಡಬೇಕು ಅದಕ್ಕೂ ಅವ್ರಿಗೆ ಒಂದು ದಾರಿ ತೋರಿಸೋದಂಗೆ ಆಗುತ್ತೆ. ಅದ್ರ ಮೇಲೆ ನಾನು ಹೇಳ್ದಂಗೆ ಇದು ಒಂದು ದಿವಸದ ಕೆಲಸ. ಆದರೆ ಈಗಿನ ಕಾಲದಲ್ಲಿ ಡಯಾಬಿಟೀಸು, ಬ್ಲಡ್ ಪ್ರೆಷರು, ಹಾರ್ಟ್ ಡಿಸೀಸಸ್ಸು ಏನೇನೋ ಅವೆಲ್ಲ ಜಾಸ್ತಿ ಆಗ್ತಾಯಿವೆ. ಅವನ್ನ ನಾವು ದೂರ ಇಟ್ಕೋಬೇಕು ಅಂತಂದರೆ ನಾವು ದಿನ ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲು, ಎಕ್ಸಸೈಸು, ನಾವು ಏನು ತಿಂತೀವಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಆ ಥರ ಎಲ್ಲ ಮಾಡಬೇಕು. ಇವತ್ತು ಮೊದಲನೇ ದಿವಸ ಅದನ್ನೆಲ್ಲ ಫಾಲೋ ಅಪ್ ಮಾಡಿದರೆ ಒಳ್ಳೆಯದು ಅಂತ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ. ಮಾಡ್ತಾರೆ. ಶಿವಕುಮಾರ್ಗೆ ಜನರ ಬಗ್ಗೆ, ನಗರದ ಬಗ್ಗೆ ಎಲ್ಲ ಒಳ್ಳೆ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾನೆ. ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾನೆ. ಮುಂದೆ ಇಲ್ಲಿ ಇನ್ನೂ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ಹಾರೈಸಿ ಮುಗಿಸ್ತೀನಿ. ನಮಸ್ಕಾರ. ಪಬ್ಲಿಕ್ಕಿಗೆ ಅವ್ರ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ, ಅವ್ರಿಗೆ ಸಮಸ್ಯೆಗಳು ಕಮ್ಮಿ ಆಗಬೇಕು ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಆ ಒಂದು ಉದ್ದೇಶದಿಂದ ಈ ಕೆಲಸಗಳು ಮಾಡ್ತಾರೆ. ಜನ ಅದನ್ನು ಜ್ಞಾಪಕ ಇಟ್ಕೊಂಡು ಶಿವಕುಮಾರ್ ಅಂತವ್ರನ್ನ ಸಮಯ ಬಂದಾಗ ಅವ್ರಿಗೂ ಸ್ವಲ್ಪ ಒಂದು ಆಶೀರ್ವಾದ ಮಾಡಬೇಕು ಅಷ್ಟೇ. ಇವತ್ತು ನಮ್ಮ ನೆಚ್ಚಿನ ನೇತಾರ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಇವತ್ತು ನಂದಿನಿ ರೋಡ್ ಬ್ಲಾಕಲ್ಲಿ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರದ ಆಶ್ರಯದಲ್ಲಿ ಇವತ್ತು ಉಚಿತ ಒಂದು ಆರೋಗ್ಯ ಶಿಬಿರವನ್ನು ನಮ್ಮ ಈ ಭಾಗದ ನಮ್ಮ ಪಕ್ಷದ ಮುಖಂಡರು ಆದಂಥ ನಮ್ಮ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರು, ಮುಖಂಡರು ಇವತ್ತೆಲ್ಲೂ ಸಹ ಸೇರಿ ಇವತ್ತು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಅವಶ್ಯಕತೆ ಇದೆ. ಇವತ್ತಿನ ದಿನಗಳಲ್ಲಿ ಇವತ್ತು ಸಾಮಾನ್ಯ ಜನ ಸಹ ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಆದಂಥ ಘಟನೆಗಳು ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಆ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕರಿಗೆ ಇವತ್ತು ಅವರು ಒಂದು ತಿಂಗಳ ಕಾಲ ಶಿವಕುಮಾರ್ ಅವರ ತಂಡ ಮತ್ತು ಅವರೆಲ್ಲ ಮುಖಂಡರು ಸೇರಿ ಈ ಒಂದು ಆರೋಗ್ಯ ಶಿಬಿರವನ್ನು ಪ್ರತಿ ಮನೆಗೂ ತಲುಪಿಸಬೇಕು ಅಂತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮ ಹಾಕ್ಕೊಂಡು ಇದು ಇಲ್ಲಿಗೆ ನಿಲ್ಲಲ್ಲ. ನಿರಂತರವಾಗಿ ಒಂದು ತಿಂಗಳೆಲ್ಲ ಒಂದೊಂದು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಈ ಭಾಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡಲ್ಲಿ ಹೊಸದಾಗಿ ಆಗಿರ್ತಕ್ಕಂಥ ವಾರ್ಡಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡು ಇವತ್ತು ನೋಡಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ನೀವು ECG ಮಾಡಿಸ್ಬೇಕಾದ್ರೆ ಸುಮಾರು 1000 ರೂಪಾಯಿ ಖರ್ಚಾಗುತ್ತೆ, ಎಕೋ ಮಾಡಿಸ್ಬೇಕಾದ್ರೆ ಖರ್ಚಾಗುತ್ತೆ, ಮತ್ತು ಇವತ್ತು ಕಣ್ಣಿನ ತಪಾಸಣೆ ಇವತ್ತು ಅವಶ್ಯಕತೆ ನೋಡಿ
ನೋಡಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಜನ ನಾಳೆ ಬೆಳಗ್ಗೆಯಿಂದ ನಾನು ನೋಡಿದೆ ಈಗಾಗಲೇ ಸುಮಾರು 700-800 ಜನ ಈಗಾಗಲೇ ಎಂಟ್ರಿ ಮಾಡಿಸಿದ್ದಾರೆ. 1000ಕ್ಕೂ ಹೆಚ್ಚು ತಪಾಸಣೆ ಇಲ್ಲಿ ನಡೆಯುತ್ತೆ ಮತ್ತು ಉಚಿತವಾದಂಥ ಔಷಧಿಯನ್ನು ಸಹ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದರ ಉಪಯೋಗವನ್ನು ಸಾರ್ವಜನಿಕರು ಇಲ್ಲಿನ ವ್ಯವಸ್ಥೆಗೆ, ಯಾಕಂದರೆ ಒಂದು ನೇತ್ರ ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಾದ್ರೆ ಕ್ಯಾಟ್ರೆ ಮಾಡಿಸ್ಬೇಕಾದ್ರೆ 15,000 ರೂಪಾಯಿ 20,000 ರೂಪಾಯಿ ಖರ್ಚಾಗುತ್ತೆ. ಇವತ್ತು ಇವರು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಅವರು ಉಚಿತವಾದಂಥ ಒಂದು ತಪಾಸಣೆ ಇರ್ಬೋದು ಮತ್ತು ಆಪ್ರೇಷನ್ನು ಸಹ ಉಚಿತವಾಗಿ ನಾರಾಯಣ್ ನೇತ್ರದಲ್ಲಿ ಆಪ್ರೇಷನ್ ಮಾಡ್ತಕ್ಕಂಥದ್ದು ಮತ್ತು ಉಚಿತ ಕನ್ನಡಕವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕಿ ಸಾರ್ವಜನಿಕರಿಗೆ ಇಲ್ಲಿನ ಸ್ಥಳೀಯ ಜನರ ಸ್ಪಂದನೆಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗಲೂ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಿವಕುಮಾರ್ ಅವರು ಮತ್ತು ಅವ್ರ ತಂಡ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು, ಕ್ಷೇತ್ರದ ಅಧ್ಯಕ್ಷರಾದಂಥ ಸುಧೀಂದ್ರ ಅವರು, ಬೆಂಗಳೂರು ನಗರ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಜನಾರ್ದನ್ ಅವರು ಮತ್ತು ಅನೇಕ ನಮ್ಮ ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳು ಸಹ ಟೀಮ್ ವರ್ಕಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಇದು ಏನೋ ಓನ್ಲಿ ಪ್ರಚಾರಕ್ಕೆ ಮಾಡೋಂಥ ಕಾರ್ಯಕ್ರಮ ಅಲ್ಲ, ಇದು ನಿರಂತರವಾಗಿ ಆರೋಗ್ಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯನ ವ್ಯಕ್ತಪಡಿಸಬೇಕಾಗ್ತದೆ. ಯಾಕಂದರೆ ಬೆಳೀತಕ್ಕಂಥ ಯುವ ಶಕ್ತಿಗೆ ನಾವು ಕೈ ಜೋಡಿಸಿದಾಗ ಅವರು ಸಮಾಜ ಸೇವೆಯಲ್ಲಿ ಸಾಕಷ್ಟು ನಿರಂತರವಾಗಿ ಈ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅದು ಸಹ ಜನರ ಅವರು ಕಷ್ಟದಿಂದ ಬಂದಿರತಕ್ಕಂಥ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಏನಾದರೂ ಸಹಾಯ ಆಗಲಿ ಅಂತ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಕಲೆ, ಸಾಹಿತ್ಯ ಇರ್ಬೋದು ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಇಂಥ ಆರೋಗ್ಯ ಉಚಿತವಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ಶಿವಕುಮಾರ್ ಅವರು ಮಾಡ್ಕೊಂಡು ಹೋಗ್ತಕ್ಕಂಥ ವಿಶ್ವಾಸ ನಮಗಿದೆ. ಇವತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಖರ್ಗೆ ಸಾಹೇಬ್ರದ್ದು ಇವತ್ತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆತ್ಮೀಯ ನನ್ನ ಸ್ನೇಹಿತನಾದ ಶಿವು ಈ ಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ವಾರ್ಡ್ನಲ್ಲಿ 1,500ಕ್ಕೂ ಹೆಚ್ಚು ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸ್ತಾವ್ರೆ. ಈ ಭಾಗದಲ್ಲಿರುವಂಥ ಜನ 1,000ದಿಂದ 1,500 ಜನ ಮೇಲೆ ಪಟ್ಟಿ ಇಲ್ಲಿ ಭಾಗದಲ್ಲಿ ಬಂದು ಉಚಿತವಾಗಿ ತಪಾಸಣೆ ಮಾಡಿಸ್ಕೊಳ್ತಾವ್ರೆ. ನಮ್ಮ ಆತ್ಮೀಯ ಸ್ನೇಹಿತನಿಗೆ ಒಳ್ಳೆಯದಾಗಲಿ. ನಮ್ಮ ಖರ್ಗೆ ಸಾಹೇಬ್ರ ಒಂದು ಹುಟ್ಟುಹಬ್ಬಕ್ಕೆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊ. ಕಾರ್ಯಕ್ರಮ ನಾವೇನು ರೂಪ ಮಾಡಬೇಕು ಅಥವಾ ರೂಪಿಸೋಂಥ ಇದೇನಿಲ್ಲ. ಇದು ತಾನು ನಮ್ಮ ಏನು ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರ ಏನಿದೆ, ಆ ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರದ ಪದಾಧಿಕಾರಿಗಳು ಮತ್ತು ನಮ್ಮ ಶೇಖರಣ್ಣವರಾಗಿರ್ಬೋದು, ನಮ್ಮ ಬಾಲಣ್ಣನಾಗಿರ್ಬೋದು ಮತ್ತು ಎಲ್ಲ ತಂಡ ಇವತ್ತು ಈ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರ ಬೇಕು ಅಂತ ಕೇಳ್ತಾಯಿದ್ರು. ಅದಕ್ಕೆ ತುಂಬ ದಿವಸದಿಂದನೂ ಕೂಡ ಪೆಂಡಿಂಗ್ ಇತ್ತು. ಇವತ್ತು ನಮ್ಮ ಸನ್ಮಾನ್ಯ ರಾಷ್ಟ್ರೀಯ ನಾಯಕರು, ನಮ್ಮೆಲ್ಲರ ಪ್ರೀತಿಯ ನಾಯಕರು, ಮುತ್ಸದ್ದಿ ರಾಜಕಾರಣಿ ಆದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ 82ನೇ ಜನ್ಮದಿನ. ಇವತ್ತು ಆ ಕಾರ್ಯ ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಇವತ್ತು ನಮ್ಮ ಈ ಭಾಗದಲ್ಲಿ ನಂದಿನಿ ಬಡಾವಣೆ ಪುನೀತ್ ರಾಜ್ಕುಮಾರ್ ವಾರ್ಡ್ನಲ್ಲಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಇವತ್ತು ತುಂಬ ಜನ ಇವತ್ತು ಬಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದರು. ಪ್ರತಿಯೊಬ್ಬರೂ ಕೂಡ ಬಂದು ಅವ್ರದ್ದು ಜನರಲ್ ಚೆಕಪ್ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ENT ಆಗಿರ್ಬೋದು, ಮತ್ತು ಏನು ಕಣ್ಣು ತಪಾಸಣೆ ಆಗಿರ್ಬೋದು, ಮತ್ತು ECG ಆಗಿರ್ಬೋದು, ಪ್ರತಿಯೊಂದೂ ಕೂಡ ಈಗ ನೀವು ಕೂಡ ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಇವಾಗಲೂ ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಸರದಿ ಸಾಲಿನಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಆರೋಗ್ಯವೇ ಭಾಗ್ಯ ಅಂಥೇಳಿ ಇವತ್ತು ಎಲ್ಲರೂ ಕೂಡ ಆರೋಗ್ಯನ ನಂಬಿರೋದು. ಮತ್ತು ಈಗ ತಾನೇ ನಿಮಗೆ ಈಗ ಏನು ಡೆಂಗ್ಯೂ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಅವೇರ್ನೆಸ್ ಬೇಕು. ಆ ಅವೇರ್ನೆಸ್ ಮಾಡೋವಂಥ ಕೆಲಸನೂ ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರದಿಂದ ವತಿಯಿಂದ ಎಲ್ಲ ವಿಚಾರದಲ್ಲೂ ಅವೇರ್ನೆಸ್ ಮಾಡೋವಂಥ ಕೆಲಸಗಳನ್ನ ಮಾಡ್ತೀವಿ ಆರೋಗ್ಯದ ದೃಷ್ಟಿಯಿಂದ. ಇವತ್ತು ಎಲ್ಲ ನಮ್ಮ ತಂಡ ಇವತ್ತು ಎಲ್ಲರಿಗೂ ಕೂಡ ಸುಸಜ್ಜಿತವಾಗಿ ಇವತ್ತು ಆರೋಗ್ಯ ಶಿಬಿರದಲ್ಲಿ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ನೆಕ್ಸ್ಟು ಮುಂದಿನ ತಿಂಗಳೂ ಕೂಡ ಒಂದು ಆರೋಗ್ಯ ಶಿಬಿರ ಇದೆ. ಆ ಟೈಮಲ್ಲೂ ಕೂಡ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ಆರೋಗ್ಯ ಶಿಬಿರನ ಮಾಡೋವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದರಿಂದ ಇವತ್ತು ಎಲ್ಲ ಜನನೂ ಕೂಡ ಇದರದ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಸರ್, ಬೇರೆ ಭಾಗಕ್ಕೆ ಪುನೀತ್ ರಾಜ್ಕುಮಾರ್ ವಾರ್ಡ್ ಅಂತ ಇತ್ತು ಈ ಮುಂಚೆ, ಅದನ್ನು ಈಗ ನಂದಿನಿ ಲೇಔಟ್ ವಾರ್ಡ್ಗೆ ಮರುನಾಮಕರಣ ಆಗಿದೆ. ಈಗ ಇಲ್ಲಿ ನಂದಿನಿ ಬಡಾವಣೆ ಅಂತಲೇ ಇತ್ತು. ಆವಾಗ 243 ವಾರ್ಡ್ ಇತ್ತು. ಈಗ ಇದು 225 ವಾರ್ಡ್ ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದು ಅವೈಜ್ಞಾನಿಕವಾಗಿತ್ತು. ಆಗ 243 ಮಾಡಿದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ವಾರ್ಡ್ನ ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ
ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು 225 ವಾರ್ಡ್ನ ಸೀಮಿತ ಮಾಡಬೇಕು, ಅದನ್ನು ಕರೆಕ್ಟಾಗಿ ಯಾವ ಬೌಂಡ್ರಿ ಎಲ್ಲೆಲ್ಲಿ ಫಿಕ್ಸ್ ಆಗಬೇಕು ಅಂತ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿ ಮತ್ತು ರಾಜ್ಕುಮಾರ್ ಸಮಾಧಿ ಮತ್ತು ಅಂಬರೀಷ್ ಅಣ್ಣವ್ರ ಸಮಾಧಿ ಎಲ್ಲ ಸಮಾಧಿನೂ ಕೂಡ ಈ ಏನು ಹೊಸದಾಗಿ ನಾಮಕರಣ ಆಗಿರುವಂಥ ಪುನೀತ್ ರಾಜ್ಕುಮಾರ್ ವಾರ್ಡ್ಗೆ ಬರುತ್ತೆ. ಈ ವಾರ್ಡ್ಗೆ ಹೆಸರಿಡೋಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕೇಶವಮೂರ್ತಿಯವರು ವಿಶೇಷ ಕಾಳಜಿ ವಹಿಸಿ ಇವತ್ತು ನಂದಿನಿ ಬಡಾವಣೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹೆಸರಿಡೋದಕ್ಕೆ ಅವರು ಒಂದು ಕಾರಣಭೂತರಾಗಿದ್ದರು. ಮತ್ತು ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಕೂಡ ಇದಕ್ಕೆ ಇದು ಮಾಡಿದ್ರು. ಮತ್ತು ಜಿ ಸಿ ಚಂದ್ರಶೇಖರ್ ವಿಶೇಷವಾಗಿ ನಮಗೆ ಇಲ್ಲಿ ಜಿ ಸಿ ಚಂದ್ರಶೇಖರ್ ಅವರು ನಮಗೆ ಈ ವಾರ್ಡ್ನ ವಿಂಗಡಣೆ ಮಾಡೋಂಥ ಸಂದರ್ಭದಲ್ಲಿ ಅವರು ನಮಗೆ ಇದು ಪುನೀತ್ ರಾಜ್ಕುಮಾರ್ ಸಮಾಧಿ ಬರ್ತಾಯಿದೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಅವರು ಕೂಡ ಸಹಾಯ ಮಾಡಿದ್ರು, ಕೇಶವಮೂರ್ತಿಯವರು ಕೂಡ ಸಹಾಯ ಮಾಡಿದ್ರು. ಮತ್ತು ಈ ಏನು ಒಂದು ಪುನೀತ್ ರಾಜ್ಕುಮಾರ್ ಅವರ ಹೆಸರು ಶಾಶ್ವತವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಂದಿನಿ ಬಡಾವಣೆಗೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಬಂದಿದೆ. ಅದು ಸರ್ವೇ ಸಾಮಾನ್ಯ ಅಲ್ಲ. ಈಗ 240 ಹಿಂದೆ ಇದ್ದಂಥ ಸಂದರ್ಭದಲ್ಲಿ 198 ವಾರ್ಡ್ ಇತ್ತು. 198 ವಾರ್ಡ್ ಇದ್ದಂಥ ಸಂದರ್ಭದಲ್ಲಿ 43 ಇತ್ತು. ಅದಾದಮೇಲೆ ಡಿಲಿಮಿಟೇಷನ್ ಎಲ್ಲ ಆದಮೇಲೆ 225 ಆದಂಥ ಸಂದರ್ಭದಲ್ಲಿ 47 ಆಗಿದೆ, ವಾರ್ಡ್ ನಂಬರ್ 47 ಆಗಿದೆ.